ತುಂಬ ತೂಕ ಇತ್ತು. JSS ಜೊತೆ ಡಿಫ್ರೆಂಟ್ ಸ್ಟಡಿ ಮಾಡ್ಕೊಂಡು ಹೋಗ್ತಿದ್ದೆ. ನಾವು ಇಷ್ಟು ಕಷ್ಟ ಇವತ್ತು ಅಂತ ಎಲ್ಲರಿಗೆ ಜೈಪುರ್ ಊಟ ಕೊಡ್ತೀವಿ. ಆಮೇಲೆ 2024ರಲ್ಲಿ ಫಸ್ಟ್ ಟೈಮ್ ಉದಯಪುರ ಟೀಮ್ ಹತ್ರ ಮಾತಾಡ್ಬಿಟ್ಟು ನಾವು ಮಾಡ್ಯುಲರ್ ಮೆಗಾ ಕ್ಯಾಂಪ್ ಶಿಬಿರ ಶುರು ಮಾಡಿ ಅದರಲ್ಲಿ 350 ಜನ ಪೇಷಂಟ್ ಬಂದ್ಬಿಟ್ಟು ಅವರಿಗೆ ಮಾಡ್ಯುಲರ್ ಕ್ಯಾಂಪ್ ಕೊಟ್ಟಿದ್ವು. ಅದರಲ್ಲಿ ತುಂಬ ವೇಟೇಜ್ ಕಮ್ಮಿ ಇತ್ತು. ಅದು 3 ವರ್ಷ ಗ್ಯಾರೇಜ್ ಆಗುತ್ತೆ. ಅದು ಪ್ರತಿ ಮಾಡ್ಯುಲರ್ ಕ್ಯಾಂಪ್ ನಿಮಗೆ 25,000 ಬೀಳುತ್ತೆ. ಸೊ ಟೋಟಲ್ ಒಂದು 350 ಜನ ನಾವು ಕೊಟ್ಟಿದ್ವಿ. ಅದನ್ನು ಶಿಬಿರ ನೋಡ್ಬಿಟ್ಟು ಇವಾಗ ತಿರ್ಗ 2 ನವೆಂಬರ್ 2025ನಲ್ಲಿ ಸಮತಾ ಭವನ ಆಪೋಸಿಟ್ ರಾಜಗೋಪಾಲ್ ಚೌಲ್ಟ್ರಿನಲ್ಲಿ 200 ಜನ ಡಿಸೇಬಲ್ ಪರ್ಸನ್ಸ್ಗೆ ನಾವು ಒಂದು ಕ್ಯಾಂಪ್ ಶಿಬಿರ ಮಾಡಿದೆ. ಅದರಲ್ಲಿ ಆಲ್ರೆಡಿ ಒಂದು 200 ಜನ ರಿಜಿಸ್ಟ್ರೇಷನ್ ಆಗುತ್ತೆ. ಇವರೆಲ್ಲ ಕಡೆಯಿಂದ ನಮ್ಮದು ಡಿಸ್ಟ್ರಿಕ್ಟ್ ರಿಹಬಿಲಿಟೇಷನ್ ವೆಲ್ಫೇರ್ ಆಫೀಸರ್ ಮಾಡಿಬಿಟ್ಟು ಅವ್ರದ್ದು ಪ್ರತಿ ಜಿಲ್ಲೆದು ತಾಲೂಕು ಪೇಷಂಟ್ ಲಿಸ್ಟ್ ಎಲ್ಲ ಕಳಿಸಿದ್ದಾರೆ. ನಂಜನಗೂಡಿಂದ, KRಪೇಟೆಯಿಂದ ಎಲ್ಲ ಫೋನ್ಗಳು ಕೊಡ್ತಾರೆ ಪೇಷಂಟ್ಸ್. ಅವರಿಗೆ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಸೊ ಅವರಿಗೆ ಧಾರವಾಡದಿಂದ ಬಂದು 2 ಪೇಷಂಟ್ ಬಿಜಾಪುರದಿಂದ ಬರ್ತಾ ಇದ್ದಾರೆ. ಸೊ ಎಲ್ಲ ಅವ್ರದ್ದು ಹೆಸರು ತಗೋಬಿಟ್ಟು ನಾನು ಯಾಕೆ ಇವತ್ತು ಲಾಸ್ಟ್ ಡೇಟ್ ಯಾಕೆ ಕೊಟ್ಬಿಟ್ಟು ಪೇಚರ್ ಯಾಕಂದರೆ ಒಂದು 20-25 ಜನ ನಾವು ಕನ್ಸಿಡರ್ ಮಾಡ್ಬೋದು. 200 ಜನ ಯಾಕೆ ಒಂದು ದಿನ ಶಿಬಿರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6-7 ಗಂಟೆ ತನಕ ಇರುತ್ತೆ. ಈ ಶಿಬಿರದಲ್ಲಿ ಮುಖ್ಯ ಸ್ಪಾನ್ಸರ್ ಮಾಡಿದ್ರು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟ್ ಮುದ್ರಾ ಪ್ರೈವೇಟ್ ಲಿಮಿಟೆಡ್, ಆಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಾ ಪ್ರೈವೇಟ್ ಲಿಮಿಟೆಡ್, ಆಮೇಲೆ ನಮ್ಮದು ರಾಷ್ಟ್ರೀಯ ಸೇವಾ ಸಂಸ್ಥೆ ಉದಯಪುರ ಟೀಮು, ಜೇಂದ್ರ ಚಾರಿಟಬಲ್ ಟ್ರಸ್ಟ್ ಮೈಸೂರು ಮತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಜೀವನ ಸಂಘ ಎಲ್ಲ ಸಹಯೋಗದಿಂದ ಈ ದೊಡ್ಡ ಕ್ಯಾಂಪ್ ನಾವು ವಿತರಣೆ ಮಾಡ್ತೀವಿ. 2 ನವೆಂಬರ್ ಮತ್ತು ಭಾನುವಾರ ಆ ದಿನ ಮೆಷರ್ಮೆಂಟ್ ಕ್ಯಾಂಪ್ ಇರುತ್ತೆ. ಎಲ್ಲ ಪೇಷಂಟ್ ತಗೊಂಡ್ಬಿಟ್ಟು ಆಮೇಲೆ ಅದರಲ್ಲಿ ಬೆಳಗ್ಗೆ ಅವ್ರದ್ದು ಊಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಎಲ್ಲ ಪೇಷಂಟ್ಸ್ಗೂ ರೆಡಿ ಮಾಡಿದ್ದೀವಿ. ಸೊ ಬೆಳಗ್ಗೆ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆ. ಅದು ಆಫ್ಟರ್ 45 ಡೇಸ್ ಆದಮೇಲೆ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಅವರು ಡಿಸೈಡ್ ಮಾಡ್ತಾರೆ ಎಷ್ಟು ಜನ ಅಂತ. ಆ ಡೇಟ್ ತಗೊಂಡು ಡಿಸೆಂಬರ್ ಮಂತ್ನಲ್ಲಿ ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದರೆ ಅವತ್ತು ಯಾವಾಗ ಕೊಡುವಾಗ ಅವಾಗ ನಂಬರ್ ವೈಸ್ ಕರಿಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಅವರಿಗೆ ನಡೆಸ್ತಾರೆ. ಸರ್, ಈ ಥರ ಇದಕ್ಕೆ ಮಾಡ್ಯುಲರ್ಗೆ ಸರ್ಕಾರದಿಂದ ಸಬ್ಸಿಡಿ ಲಾಸ್ಟ್ ಟೈಮ್ ಕೇಳಿದ್ದೀವಿ, ಏನು ಅವ್ರು ಕೊಟ್ಟಿಲ್ಲ. ಬಟ್ ಅವ್ರಿಗೆ ಟೆಸ್ಟ್ ಕೊಡ್ಬಿಡ್ತಾರೆ. ಸೊ ನಮ್ಮ ಕಡೆ ಎಷ್ಟಾಗಲ್ಲ, ಎಷ್ಟು ಪೇಷಂಟ್ ಇದ್ದಾರೆ. ಲಾಸ್ಟ್ ಟೈಮು ನಾವು ಸ್ಟಾರ್ಟ್ ಮಾಡಿದ ಒಂದೇ ದಿನದಲ್ಲಿ 80 ಮೆಂಬರ್ಸ್ ಇತ್ತು. ಸೆಕೆಂಡ್ ದಿನ 350 ಜನ ಬಂದಿದ್ರು. ಸೊ ಟೋಟಲ್ ಎಲ್ಲರಿಗೆ ಮೆಷರ್ಮೆಂಟ್ ತಗೊಂಡ್ಬಿಟ್ಟು ಎಲ್ಲರಿಗೂ ಕೊಟ್ಟಿದ್ದೀವಿ. ನನಗೆ ಯಾರು ತೊಂದರೆ ಆಗಿಲ್ಲ. ಗೌರ್ಮೆಂಟಲ್ಲಿ ಅದರ ಸ್ಕೀಮ್ ಇದೆಯಾ ಈ ಥರ ಅಂತ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಇಲ್ಲ ಅಂತ ಹೇಳ್ತಾರೆ.